ನನ್ನ ಅಣ್ಣ ಅಂದರೆ ಬಡವರ ಕಣ್ಣು ನಿಜ, ಆದರೆ ನನ್ನ ಬಾಳಿಗೆ ಯಾವ ಥರದ ಕಣ್ಣು ಆಗ್ತಾನೋ ಗೊತ್ತಿಲ್ಲ. ಮಾತಿಗೊಮ್ಮೆ ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀಯಾ ತಂಗಿ, ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀಯಾ ಅಂತ ಕೇಳ್ತೀನಿ. ಆದರೆ ಏನು ಮಾಡೋದು, ನನ್ನ ಅಂತರಂಗದಲ್ಲಿ ಶಶಿಕಾಂತನೇ ತುಂಬಿದ್ದಾನೆ. ಅಂಥದ್ರಲ್ಲಿ ನನ್ನನ್ನು ಯಾವ ಮಾತನ್ನು ಹೇಳ್ತಾನೋ ಏನು ಒಂದು ತಿಳಿತಾ ಇಲ್ಲ ನನಗೆ. ಕರೆಕ್ಟ್ ಸುನಿತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪರಕ್ಕೆ ಅಂಟಿದ್ದರು. ಬಂಟನಾದ ಚಂದ್ರ ಬರದಿದ್ದರೆ ಆ ನಕ್ಷತ್ರಗಳಿಗೆ ಬೆಳಕು ಕಾಣುವುದೇ ಇಲ್ಲ. ಅವರ ಬಾಳಂಬೆ ಹೊಳಪಿಗೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ಅಂದರೆ ತಾವು ನನ್ನ ಪರಿಚಯ ನಿನಗೆ ತುಂಬ ಗೊತ್ತು, ಆದರೂ ನಾಟಕ ಮಾಡ್ತಾ ಇದ್ದೀಯಾ. ಹೋದ ವರ್ಷ ನಾಟಕದಲ್ಲಿ ನಿನ್ನ ಡ್ಯಾನ್ಸ್ ತುಂಬ ನೋಡಿದ್ದೇನೆ. ಅದೇ ನಾಟಕದಲ್ಲಿ 2 ಸಲ ಮೀಟ್ ಕೂಡ ಮಾಡಿದ್ದೇನೆ. ಆದರೂ ನನ್ನನ್ನು ಮರ್ತಂತೆ ಕಾಣುತ್ತಿದೆಯಲ್ಲ. ಇರಲಿ, ಧನರಾಜ್ ಇಲ್ಲವೇ? ಹಾಂ, ನೀವಾ? ನೋಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನೀವು ಹಿಂದೆ ನಡೆದಿದ್ದನ್ನೆಲ್ಲ ನೆನಪಿಸ್ಕೊಂಡು ಕೋಪಿಸ್ಕೊಳ್ಬೇಡಿ ನೀವು. ಅಂದಾಗೆ ನನ್ನ ನಿಮ್ಮ ಮನೆ ಕಡೆಗೆ ಹೋಗಿದ್ದಾನೆ. ಅಂದರೆ ತಾವಿದ್ದಲ್ಲಿಗೆ ನನ್ನನ್ನು ಬರಲಿಕ್ಕೆ ಹೇಳಿ ನನ್ನ ಕಡೆ ಹೋಗಿದ್ದಾರೆ. ಅಂದರೆ ನನ್ನ ಬಂದ ಕೆಲಸ ಸಕ್ಸಸ್ ಅಂತ ತಿಳ್ಕೊಳ್ಳಿ ನೀವಿನು. ಪ್ರಾಮಿಸ್ ಆಗಿ. ಪ್ರಾಮಿಸ್ ಆಗಿಯೂ ಸಂತೋಷ ಸುನಿತಾ, ಸಂತೋಷ. ಪುಷ್ಪದಂತಿರುವ ನಿನ್ನ ಕೈ ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ? ನಾಳೆಯಿಂದ ನೀವು ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ಅಂದರೆ ನಾನು ನಿನ್ನ ಬಾಳಸಾಗರದ ಅಂಬಿಗನಲ್ಲವೇ? ಶಶಿಕಾಂತ್? ಹೌದು ಸುನಿತಾ, MA ಪದವೀಧರನಾದ ನಾನು ನಿನ್ನ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದ್ದೇನೆ. ನಿನ್ನಗಾಗಿಯೇ, ನಿನ್ನ ಕೈ ಹಿಡಿಯುವ ಸಲುವಾಗಿಯೇ ಇಷ್ಟೆಲ್ಲ ಓದಿದ್ದೇನೆ. ಪ್ಲೀಸ್, ಐ ಆಮ್ ವೆರಿ ಸಾರಿ ಸುನಿತಾ, ಐ ಆಮ್ ವೆರಿ ಸಾರಿ. ಯಾಕೆ ಸುನಿತಾ ಮೌನವಾಗಿ ನಿಂತಿರುವೆಲ್ಲ? ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾಯಿತೆಂದು ಯೋಚನೆ ಮಾಡ್ತಾ ಇದ್ದೀಯಾ? ನೋಡು ಶಶಿಕಾಂತ್, ನಮ್ಮಿಬ್ಬರ ಪ್ರೀತಿ ನಿನ್ನೆ ಮೊನ್ನೆದಲ್ಲ. ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿ ಅಲ್ಲ. ಅದು ಅಲ್ಲದೆ ನನ್ನ ಹುಲಿ ಅಂತ ನನ್ನ ಗರ್ಜನೆಗೆ ನಿಮ್ಮನ್ನ ಕಟ್ಟಿರುವ ಬೆಟ್ಟ ಉರುಳಿ ಬೀಳ್ಬೋದು. ಅಂಥದ್ರಲ್ಲಿ ನೀನು ಸ್ವಲ್ಪ ಯೋಚನೆ ಮಾಡಿ ನನ್ನನ್ನು ಕೈ ಹಿಡಿ. ಯಾಕಂದರೆ ನಿನ್ನ ಅಣ್ಣನವರು ನಿನ್ನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಅಂಥದ್ರಲ್ಲಿ ನೀ ನನ್ನ ಕೈ ಹಿಡಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡು ನೀನು. ಅಂದರೆ ನನ್ನ ಬಗ್ಗೆ ಸಂಶಯ ಮಾಡ್ತಾ ಇದ್ದೀಯಾ? ಚೇಚಿ, ಸಂಶಯ ಅಲ್ಲ, ಅನುಮಾನ ಇದು. ಅನುಮಾನವೆಂಬ ಅವಹೇಳನದ ನುಡಿ ಆಡಬೇಡ ಸುನಿತಾ. ನಮ್ಮಿಬ್ಬರ ಒಂದಾಗುವಿಗೆ ನಿಮ್ಮನ್ನ ಒಪ್ಪಿದರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ, ಆಯ್ತೇ? ಈ ನಿಮ್ಮ ಮಾತು ಸತ್ಯನಾ? ಪ್ರತಿ ಹೆಜ್ಜೆಗೂ ನನ್ನ ಜೊತೆಲೇ ಇರ್ತೀರಾ ತಾವು? ಅನುಮಾನವೇಕೆ ನನ್ನ ಅಂಬರದ ರಾಣಿಯೇ. ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ದೇವರಂತಿದ್ದ ನಮ್ಮ ಅಣ್ಣನ ಸಾಕ್ಷಿಯಾಗಿ ನಿನ್ನ ಮಾತನ್ನು ಪ್ರಾಮಾಣಿಕವಾಗಿ ನಡೆಸಿಕೊಡುತ್ತೇನೆ, ಆಯ್ತೇ? ಬಾ ನನ್ನ ಹೃದಯದ ಚಂದಿರ, ಕತ್ತಲೆ ಅಂತಿರುವ ಈ ನನ್ನ ಬಾಳಿಗೆ ಬೆಳದಿಂಗಳ ಜ್ಯೋತಿಯಾಗಿ ದೀಪವನ್ನು ಹಚ್ಚುವ. ಹಾ, ನನಗೋಸ್ಕರ ತಾವಿನ್ನು ಹಾಡಬಾರ್ದೆ? ನೀನು ಸಿಕ್ಕಾಗಿದೆ ನಾನು ನಿನ್ನ ಪ್ರೀತಿಗೆ
ಆಕರ್ಷಕ ಅನಾಮಿಕ ಹೆಸರೇ ನೀನು ವರಮುಂದರ ಸಿದ್ಧಮುಖ ಅಸಾಮಿಕ ಹೆಸರೇ ನೀನು ಸುಮಗಳು ಸುಮಗಳು ಜಿಮ್ಮಿಲಿಯರು ಗಿಳಿಗಳ ಸಮುದ್ರದಲ್ಲಿ ಗಂಗಾವತಿ ಶರಾವತಿ ಲೀಲಾವತಿ ಹೆಸರೇ ನೀನು ತುಂಗಾವತಿ ನೇತ್ರಾವತಿ ಗಂಗಾವತಿ ಹೆಸರೇ ನೀನು ಕೃಷ್ಣ ನೀನು ನನ್ನ ಬಾಳ ಮೂಡಿದ ದೇವಿಯು ನೀನು ಸಿಕ್ಕಾಗಿಂದು ತುಂಗೆ ಯಾವಯ್ಯೋ ನಿಹಾರಿಕ ಆಕರ್ಷಕ ಅನಾಮಿಕ ಹೆಸರೇ ನೀನು ವರಮಿಕ ಸಿಪೋಮಿಕ ಯುವಮಿಕ ಹೆಸರೇ ನೀನು ಹೀರೇ ಮೂಡಿದೆ ನಿನ್ನ ತುಂಗೆ ಯಾವಯ್ಯೋ ಶಬಾಷ್ ಮಿಸ್ಟರ್ ಶಶಿಕಾಂತ್ ಶಬಾಷ್. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಈ ನಿನ್ನ ಪ್ರೀತಿ ನೋಟದ ಚಿತ್ತಾರವನ್ನು ಕೆತ್ತಿಸಲೆಂದೇ ಅನೇಕ ಬಾರಿ ತಿರುಗಾಡಿ ಬೇಸತ್ತು ಬಂದಿರುವ ಈ ನನ್ನ ಮನ ತಣಿಸಲು ನೀನೇ ನನ್ನ ಮನೆಗೆ ಬಂದಿರುವೆ ಅಂದಾಗ ಎಸ್ ಮಿಸ್ಟರ್ ಶಶಿಕಾಂತ್, ಎಸ್ ವೆಲ್ಕಮ್ ಮಿಸ್ಟರ್ ಶಶಿಕಾಂತ್, ವೆಲ್ಕಮ್. ಶ್ರೀಮಂತರೇ, ನೋ ನೋ, ಒಳ್ಳೆ ಧನರಾಜ್ ಅಂದರೆ ಸಾಕು. ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿರುವೆ ಅಂದಾಗ, ನಮ್ಮ ನೆಂಟಸ್ತಿಕೆಯನ್ನು ನೀನು ಬೆಳೆಸಿಕೊಂಡಿರುವೆ ಅಂದಾಗ, ಹೌದು ಇದಕ್ಕೆಲ್ಲ ನಿನ್ನಣ್ಣ. ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮಂದಿರ ಹೆದರಿಕೆಯೂ ಇಲ್ಲ. ಪ್ರೀತಿ ಪ್ರೇಮ ಎಂಬುದು ನನ್ನ ಸ್ವಂತ ಆಸ್ತಿಯೇ. ಶಬಾಷ್ ಶಶಿಕಾಂತ್, ಶಬಾಷ್. ಮೆಚ್ಚಿಕೊಂಡೆ ನಿನ್ನ ಸೂರತನವನ್ನು.
ಇಂದಿನಿಂದ ನೀನೇ ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್. ತೆಗೆದುಕೋ ಅಪಾರ್ಟ್ಮೆಂಟ್ ಆರ್ಡರನ್ನು. ತುಂಬ ಉಪಕಾರವಾಯಿತು ಶ್ರೀಮಂತರೇ. ಅಷ್ಟೇ ಅಲ್ಲ ಶಶಿ, ನನ್ನ ಹೇಳಿಕೆಯಂತೆ ನೀನು ನಡೆದುಕೊಂಡರೆ ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ ನೀನಾಗ್ತೀಯ. ಅಯ್ಯೋ, ಈ ದೊಡ್ಡ ಮಾತೇಕೆ ಶ್ರೀಮಂತರೇ? ಹೌದು ಶಶಿ, ಮೊದ್ಲ ನಮ್ಮ ದನ್ಯಾರ ನಿಮ್ಮ ಅಣ್ಣನ ಹತ್ರ ಮದುವೆ ವಿಚಾರ ಮಾತಾಡಕ್ಕೆ ಹೋದಾಗ ನಮ್ಮ ದನ್ಯಾರ ಕುತ್ತಿಗೆ ಹಿಡ್ದು ಆಚೆ ತಳ್ಳಿ ಇಲ್ಲಿ ಕುಂತಿದ ಮಂದಿ ಮುಂದೆ ಅವಮಾನಗಳು ಮಾಡಿಗೊಳಿಸಿದ್ನು ನಿಮ್ಮ ಅಣ್ಣ. ಹೌದೇ? ಹಾಗೆ. ಈ ರೀತಿ ನನ್ನ ಬಾಳಿಗೆ ಅಡ್ಡಯಿಸಿದ್ದಾನೆ ನಮ್ಮ ಅಣ್ಣ. ದೇವರಾಣಿಗೂ ಸತ್ಯರು ಮರಾಯ. ಆಯ್ತು ಬಿಡಿ, ಒಟ್ಟಿನಲ್ಲಿ ದೇವರು ದೊಡ್ಡವನು. ಒಳ್ಳೆ ಮುಹೂರ್ತ ನೋಡಿ ನಿಮ್ಮ ಮದುವೆ ಮಾಡಿರಾಯ್ತು ಬಿಡು. ಮತ್ತು ದನ್ಯಾರ ಇವ್ರ ಅಣ್ಣ ಒಪ್ಪಿಗೆ ಕೊಡೋದಿದ್ರಿ ಏನು ಮಾಡೋದ್ರಿ? ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಆಯ್ತು, ನೀನೇ ನಮ್ಮವನಾಗಿರುವಾಗ ಆ ಮಾತಿಗೆ ಶಶಿ. ಇಂದು ನನ್ನ ತಂಗಿಯ ಹುಟ್ಟು ಹಬ್ಬ. ಇದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬರುತ್ತಾರೆ. ಅವ್ರಿಗೆ ನಿನ್ನೆಲ್ಲ ಪರಿಚಯ ಮಾಡಿಸಿ ನಿನಗೆ ಏನು ಹೇಳಿ ಕಳಿಸ್ಬೇಕು ಅದನ್ನೆಲ್ಲ ಹೇಳಿ ಕಳಿಸ್ತೇನೆ. ಲೆಕ್ಕಾಚಾರಿ, ಅವ್ರನ್ನನ್ನು ಕರ್ಕೊಂಡು ಒಳಗೋಗು. ಆಯ್ತು ರೀ ಸಾಹೇಬ್ರ, ಆಯ್ತು ರೀ ದನ್ಯಾರ, ಬರ್ರಿ ಸಾಹೇಬ್ರ. ಧರ್ಮರಾಜ್, ಇಂದಿನಿಂದಲೇ ನಿನ್ನ ಮನೆಗೆ ಹಾಕಿದೆ ಅಧರ್ಮದ ಅಡಿಪಾಯ. ನನ್ನ ತಮ್ಮಂದಿರೇ ನನ್ನ ಬಾಳಿನ ಜ್ಯೋತಿ ಬೆಳಗು ಎಂದು ಹಗಲು ಕನಸು ಕಾಣುತ್ತಿರುವೆಯಲ್ಲ, ಆ ನಿನ್ನ ಬಾಳಿಗೆ ಬೆಂಕಿ ಇಡಲು ಇಂದು ನನ್ನ ತಂಗಿ ನಿನ್ನ ಮಹಾದುರ್ಗಿಯಾಗಿ ನಿನ್ನ ಮನೆಗೆ ಕಾಲಿಡುತ್ತಿದ್ದಾಳೆ. ನನ್ನ ತಂಗಿ ಸಾಧನೆಯ ಹಾದಿಯಲ್ಲಿ ಮುನ್ನುಡಿಯುವ ಈ ಶಶಿಕಾಂತನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಧನ್ರಾಜ್, ಧನಿಕ ನಾನೆಂಬ ದಬ್ಬಾಳಿಕೆಯಿಂದ ಅವಿಶ್ರಾಂತವಾಗಿ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮವೆಂಬ ಇಂದ್ರಜಾಲ ಬೀಸಿದೆ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿ ಸುನಿತಾಳಿಂದಲೇ
ಇಂದು ನಾನಾದೆ ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಧನ್ರಾಜ್, 10 ವರ್ಷಗಳಿಂದಲೂ ಅವಿಶ್ರಾಂತವಾಗಿ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ನಿನ್ನ ಶಿಸ್ತಿನ ಸಿಪಾಯಿ ನಾನಾಗಿ ಕಾಮದ ಮತ್ತಿನಿಂದ ತನ್ನ ಬಾಳಿನ ವಿಪತ್ತನೆ ಮರೆತಿರುವ ನಿನ್ನ ತಂಗಿ ಎಂಬ ಪದದ ಸೊನ್ನೆಯನ್ನು ತೆಗೆದು ಅವಳ ರೂಪದ ಸಿರಿ ಜೊತೆಗೆ ನಿನ್ನನ್ನು ತೆಗೆಯದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ.